ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸ್ವಪರಿವರ್ತನೆ ಏಕೆ ಅವಶ್ಯಕವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನನ್ನಂತೆಯೇ ನನ್ನ ಜಗತ್ತು, ನಾನು ಹೇಗಿರುತ್ತೇನೆಯೋ ಹಾಗೆಯೇ ನನ್ನ ಜಗತ್ತು. ಮನುಷ್ಯನ ವಿಚಾರಗಳಿಂದ ಅವನ ಜೀವನ, ಅವನ ಜಗತ್ತು ರಚನೆಯಾಗಿದೆ. ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆಗೆ ಆಧಾರ ಎನ್ನುತ್ತಾರೆ ಬಾಪೂಜಿಯವರು. ನಾವೀಗ ಮೊದಲು ಸ್ವಪರಿವರ್ತನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ವ್ಯಕ್ತ ಅಂದರೆ ಕಣ್ಣಿಗೆ ಕಾಣುವ ಜಗತ್ತು ಮತ್ತು ಅವ್ಯಕ್ತ ಕಣ್ಣಿಗೆ ಕಾಣದ ಜಗತ್ತು. ವ್ಯಕ್ತದಿಂದ ಅವ್ಯಕ್ತ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದೇ ಸ್ವಪರಿವರ್ತನೆಯಾಗಿರುತ್ತದೆ. ವ್ಯಕ್ತ ಅಂದರೆ ಪಂಚತತ್ವ ಮತ್ತು ಅವ್ಯಕ್ತ ಎಂದರೆ ತಮ್ಮ ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತಿಸಿಕೊಂಡು ಪರಮಾತ್ಮ ತಂದೆಯ ಸಮಾನರಾಗುವುದು ಎಂದರ್ಥ. ಆತ್ಮವು ಆತ್ಮಸ್ವರೂಪದ ಸ್ಥಿತಿಗೆ ಬರದಿದ್ದರೆ ಸ್ವಯಂ ಆಲ್ಮೈಟಿ ಅಥಾರಿಟಿಯೇ ನಮ್ಮ ಮೇಲೆ ಪರಮ ಪ್ರಕಾಶದ ಕಿರಣಗಳನ್ನು ಚೆಲ್ಲಿದಾಗಲೂ ಆ ಪವರ್ ಆತ್ಮನಲ್ಲಿ ಇಳಿಯಲು ಸಾಧ್ಯವಿಲ್ಲ. ಹೀಗಾಗಿ ಮೊದಲು ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬೇಕಿದೆ. ಆತ್ಮ ಸ್ವರೂಪದಲ್ಲಿದ್ದಾಗ ಪರಮ ಪ್ರಕಾಶವನ್ನು ತನ್ನೊಳಗೆ ಇಳಿಸಿಕೊಳ್ಳಲು ಸಾಧ್ಯ. ಇಲ್ಲವಾದಲ್ಲಿ ಆ ಪರಮ ಪ್ರಕಾಶವನ್ನು ಆಕಾಶ ತತ್ವವು ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ, ಅಂದರೆ ಹೀರಿಕೊಳ್ಳುತ್ತದೆ. ಅಂತಿಮ ಸಮಯ ನಡೆಯುವಾಗ ಆಲ್ಮೈಟಿ ಅಥಾರಿಟಿಯಿಂದ ಬರುವಂತಹ ಪರಮ ಪ್ರಕಾಶವನ್ನು ಸ್ವಪರಿವರ್ತನೆಯನ್ನು ಮಾಡಿಕೊಂಡಂತಹ ಆತ್ಮರು ಮಾತ್ರ ತಮ್ಮ ಆತ್ಮನಲ್ಲಿ ಅದನ್ನು ಹೀರಿಕೊಳ್ಳಲು ಸಾಧ್ಯ. ಈ ಪರಿವರ್ತನೆಯ ಪ್ರೊಸೆಸನ್ನು ತಿಳಿದುಕೊಳ್ಳೋಣ. ಆತ್ಮವು ಸ್ವರೂಪದಲ್ಲಿದ್ದಾಗ ಮಾತ್ರ ಪರಮ ಪ್ರಕಾಶವನ್ನು ತನ್ನಲ್ಲಿ ಹೀರಿಕೊಳ್ಳುತ್ತದೆ. ನಂತರ ಅದನ್ನು ಪರಮವಾಯು ಮತ್ತು ಪರಮ ಅಗ್ನಿಯನ್ನಾಗಿ ಕನ್ವರ್ಟ್ ಮಾಡುತ್ತದೆ, ಅಂದರೆ ರೂಪಾಂತರಿಸುತ್ತದೆ. ಮತ್ತು ಪರಮ ಪ್ರಕಾಶ, ಪರಮವಾಯು, ಪರಮ ಅಗ್ನಿಯ ಓರಾ ಅಂದರೆ ಆಭಾಮಂಡಲವು ಅದರ ಸುತ್ತಲೂ ರಚನೆಯಾಗುತ್ತದೆ. ನಮ್ಮ ವಾಯುಮಂಡಲವು ನಕಾರಾತ್ಮಕ ಶಕ್ತಿಗಳಿಂದ ತುಂಬಿಕೊಂಡಿದೆ. ಹೀಗಾಗಿ ಸಂಪೂರ್ಣ ಶಕ್ತಿ ಅಂದರೆ ಪರಮ ಪ್ರಕಾಶವು ನಮ್ಮ ಓರಾದಿಂದ ಸೆಳೆಯಲ್ಪಟ್ಟು ವಾಯುಮಂಡಲದಲ್ಲಿ ವಿಸರ್ಜನೆಗೊಳ್ಳುತ್ತದೆ ಅಥವಾ ವಾಯುಮಂಡಲದಲ್ಲಿ ಕರಗಿ ಬಿಡುತ್ತದೆ. ಅಂದರೆ ಯಾವ ಆತ್ಮ ಸ್ವಸ್ವರೂಪದಲ್ಲಿ ಪರಮಾತ್ಮನನ್ನು ಸ್ಮರಿಸುತ್ತದೆಯೋ ಆ ಸಂದರ್ಭದಲ್ಲಿ ಪರಮ ಪ್ರಕಾಶವು ಬಂದಾಗ ಅದರ ಓರಾನಲ್ಲಿ ಅದು ತುಂಬಿಕೊಂಡು ಆತ್ಮ ಬಲಶಾಲಿ ಆಗುತ್ತದೆ. ಆದರೆ ಸ್ವಸ್ವರೂಪದಲ್ಲಿ ಇರದಂತಹ ಆತ್ಮನಲ್ಲಿ ಪರಮ ಪ್ರಕಾಶವು ಬರಲು ಸಾಧ್ಯವಿಲ್ಲ. ಅದು ಓರಾದಿಂದ ಸೆಳೆಯಲ್ಪಟ್ಟು ವಾಯುಮಂಡಲದಲ್ಲಿಯೇ ವಿಸರ್ಜನೆಗೊಳ್ಳುತ್ತದೆ ಅಥವಾ ವಾಯುಮಂಡಲದಲ್ಲಿಯೇ ಕರಗಿಬಿಡುತ್ತದೆಯೇ ಹೊರತು ಆತ್ಮನಲ್ಲಿ ಇಳಿಯುವುದಿಲ್ಲ. ಪರಮ ಪ್ರಕಾಶವನ್ನು ಗ್ರಹಿಸಬೇಕು ಎಂದರೆ, ತನ್ನ ಆತ್ಮನಲ್ಲಿ ಇಳಿಸಿಕೊಳ್ಳಬೇಕು ಎಂದರೆ ಈ ಎಲ್ಲ ಆವರಣಗಳನ್ನು ನಾವು ದೂರ ಮಾಡಿಕೊಳ್ಳಬೇಕಿದೆ. ಆತ್ಮ ಸ್ವರೂಪದ ಅಭ್ಯಾಸದಿಂದಲೇ ಆತ್ಮ ಅನೇಕ ಆವರಣಗಳನ್ನು ದಾಟಲು ಸಾಧ್ಯವಿದೆ. ಆತ್ಮನ ಮೇಲೆ ಅನೇಕ ಆವರಣಗಳಿವೆ. ಇದನ್ನು ನಾವು ಅಳಿಸಿ ಹಾಕಬೇಕು, ತೊಡೆದು ಹಾಕಬೇಕು ಎಂದರೆ ಇದಕ್ಕೆ ಧ್ಯಾನ ಯೋಗ ಒಂದೇ ದಾರಿ. ಇದನ್ನು ಚಿತ್ರದಲ್ಲಿ ವಿಚಿತ್ರವನ್ನು ಸ್ಮರಿಸುವುದು ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಧ್ಯಾನ ಯೋಗದಲ್ಲಿ ಕುಳಿತಾಗ ತಂದೆಯ ಸಾಕಾರಿ ರೂಪವನ್ನು ನೋಡಿ ನಿರಾಕಾರಿ ರೂಪದಿಂದ ಪರಮ ಪ್ರಕಾಶವನ್ನು ತೆಗೆದುಕೊಳ್ಳುವುದು. ಸಾಕಾರಿ ಚಿತ್ರದಲ್ಲಿ ಹಣೆಯ ಮಧ್ಯಭಾಗದಲ್ಲಿ ನೋಡುತ್ತಾ ನಾವು ಹಣೆಯ ಮಧ್ಯಭಾಗದಿಂದ ಪರಮ ಪ್ರಕಾಶವು ಬರುತ್ತಿದೆ ಎನ್ನುವಂತಹ ಕಲ್ಪನೆಯನ್ನು ಮಾಡಿಕೊಳ್ಳಬೇಕು. ನಿರಂತರ ಈ ರೀತಿ ಯೋಗಾಭ್ಯಾಸದಿಂದ ಮತ್ತು ಕರ್ಮಯೋಗಿ ಜೀವನ ಬಾಳುವುದರಿಂದ ಆತ್ಮಸ್ವರೂಪದ ಸ್ಥಿತಿಗೆ ನಾವು ಬರಲು ಸಾಧ್ಯವಿದೆ. ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಆತ್ಮನೊಳಗೆ ಪವರ್ ಬರುತ್ತದೆ. ಪವರ್ ಬರುವುದರಿಂದ ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಚಾರ್ಜ್ ಆಗುತ್ತವೆ ಮತ್ತು ನಿಧಾನವಾಗಿ ನಮ್ಮಲ್ಲಿ ಅಡಗಿರುವ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ. ಒಂದು ದಿನ ಆತ್ಮ
ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತದೆ. ಈ ಅಭ್ಯಾಸ ಮಾಡುತ್ತಾ ಹೋದಾಗ ಅಂತವಾಕ್ ಶರೀರದ ನಿರ್ಮಾಣವಾಗುತ್ತದೆ ಮತ್ತು ಸ್ವಪರಿವರ್ತನೆಯಾಗುತ್ತದೆ. ಭೂಮಿಯ ಮೇಲೆ ಜೀವಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಈ ಪಂಚತತ್ವಗಳಲ್ಲಿ ಪರಮತತ್ವದ ಸ್ವರೂಪದ ಅನುಭವ ಪಡೆಯಬೇಕು. ವ್ಯಕ್ತದಿಂದ ಅವ್ಯಕ್ತ ರೂಪ ಧಾರಣೆ ಅನುಭವ ಮಾಡಿಕೊಳ್ಳಬೇಕು. ನಾವು ಏನನ್ನು ಯೋಚಿಸುತ್ತೇವೆಯೋ ಅದನ್ನೇ ಪಡೆಯುತ್ತೇವೆ. ನಮ್ಮ ಯೋಚನೆಗಳಂತೆ ನಮ್ಮ ಸ್ವಭಾವ ರಚನೆಯಾಗುತ್ತದೆ. ನಮ್ಮ ಜೀವನದ ಗುರಿ ಸ್ವಪರಿವರ್ತನೆ ಹೊಂದುವುದು ಎಂಬ ಗುರಿಯನ್ನು ನಾವು ಹೊಂದಿದ್ದರೆ ಸ್ವಪರಿವರ್ತನೆ ಆಗುತ್ತದೆ. ಗುರಿಯಂತೆ ನಮ್ಮ ಲಕ್ಷಣಗಳಿರುತ್ತವೆ, ಲಕ್ಷ್ಯದಂತೆ ಲಕ್ಷಣಗಳು ಬರುತ್ತವೆ. ಈ ಲಕ್ಷಣಗಳು ಬಂದಾಗ ಸ್ವಪರಿವರ್ತನೆ ಆಗುತ್ತದೆ. ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆಯಾಗುತ್ತದೆ. ಪರಮಾತ್ಮನಲ್ಲಿ ಅಚಲ ವಿಶ್ವಾಸ ಮತ್ತು ಪ್ರೀತಿಯಿಂದ ಮನುಷ್ಯ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಾಧ್ಯ. ಎಂತಹ ವ್ಯಕ್ತಿಯನ್ನೂ ಸಹ ಬದಲಾಯಿಸುವ ಶಕ್ತಿ ಪ್ರೀತಿಯಲ್ಲಿ ಅಡಗಿದೆ. ಪರಮಾತ್ಮನಲ್ಲಿ ಅನಂತ ಪ್ರೇಮ ಮತ್ತು ನಂಬಿಕೆಯಿಂದ ಮನುಷ್ಯ ತನ್ನ ಭಾಗ್ಯ ಮತ್ತು ತನ್ನ ಕರ್ಮಗಳನ್ನು ಪರಿವರ್ತಿಸಿಕೊಳ್ಳಬಹುದಾಗಿದೆ. ಪ್ಯಾರ್ ಹಿ ಪವರ್ ಹೈ ಎನ್ನುತ್ತಾರೆ ಬಾಪೂಜಿಯವರು. ಪ್ರೇಮವೇ ಪವರ್ ಆಗಿದೆ. ಪ್ರೇಮದಿಂದ ಭಗವಂತನ ಕೃಪೆ ನಮಗೆ ಆಗುತ್ತದೆ. ಈಗ ನಡೆಯುತ್ತಿರುವ ಸಮಯ ಅಂತ್ಯದ ಅಂತಿಮ ಸಮಯವಾಗಿದೆ. ಈವರೆಗೆ ತಂದೆ ಶಿಕ್ಷಕನಾಗಿ ಗುರುವಾಗಿ ನಮಗೆ ಪಾಠವನ್ನು ಹೇಳಿಕೊಡುತ್ತಿದ್ದ, ಆದರೆ ಈಗ ಸಮಯವೇ ಶಿಕ್ಷಕನಾಗಿದೆ. ಬೇಹದ್ ಜ್ಞಾನಿ ಮಕ್ಕಳೆಲ್ಲರೂ ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳಿ. ಈ ಸಮಯ ಬೇಹದ್ನ ಭಾಗ್ಯವನ್ನು ಸಂಪಾದಿಸುವ ಸಮಯವಾಗಿದೆ. ಸಮಯ ಕಳೆದು ಹೋದರೆ ಮರಳಿಬಾರದು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो